ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ದಿವ್ಯಾ ವ್ಲಾಗ್ಸ್. ನಾಳೆನೇ ಜನ್ಮಾಷ್ಟಮಿ ಇರೋದ್ರಿಂದ ನಾನು ಬೆಂಗಳೂರಿಗೆ ಬಂದಿದ್ದೆ, ಅಂದರೆ ನನ್ನ ತವ್ರ ಮನೆಗೆ ಬಂದಿದ್ದೆ. ನಮ್ಮ ಅಮ್ಮ ಬಟ್ಟೆ ತಗೋಬೇಕು ಅಂತ ಹೇಳಿದ್ರು. ಗೋಪಾಲನ್ ಮಾಲ್ಗೆ ಹೋಗಿ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಲ್ಲಿಗೆ ಹೊರಟ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಎಂಟನೇ ಚೇಂಜ್ ಆಗೋಗಿರೋದ. ಆಮೇಲೆ ಇನ್ನೊಂದು ಗೇಟ್ ಕಡೆಯಿಂದ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿತ್ತು. ಆಮೇಲೇನೆ ಗೊತ್ತಾಗಿದ್ದು ಎಂಟ್ರಿ ಯಾಕೆ ಚೇಂಜ್ ಆಗಿದೆ ಅಂತ. ಕತ್ಲೆ ಬೆಳಕಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಫೋಟೋ ತಗೋತಿದ್ರು, ಗುಂಪಲ್ಲಿ ಫೋಟೋ ತಗೋತಿದ್ರು, ಕೂತ್ಕೊಂಡು ಇಡೀ ಫ್ಯಾಮಿಲಿ ಎಲ್ಲ ಬಂದು ಫೋಟೋ ತಗೋತಾ ಇದ್ರು. ಅವ್ರನ್ನ ನೋಡಿ ನಾವು ಇಂಪ್ರೆಸ್ ಆಗಿ ನಮ್ಮದು ಒಂದಿರಲಿ ಅಂತ ಫೋಟೋ ತಗೊಂಡ್ವಿ. ನೋಡಿ, ಇವರೇ ನಮ್ಮಮ್ಮ. ಇದೇ ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಬರ್ತಿದ್ದಾರೆ. ಹಾಗೆ ಮುಂದಕ್ಕೆ ಒಳಗಡೆ ಹೋದರೆ ಅಲ್ಲಿ ಚಾಂಡ್ ಶುರುವಾಗಿತ್ತು. ಅಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನನಗಂತೂ ಈ ಚಾಂಟ್ ಹೇಳಿಲ್ಲ ಅಂದರೆ ದೇವಸ್ಥಾನಕ್ಕೆ ಬಂದಂಗೆ ಅನಿಸಲ್ಲ. ಅದನ್ನು ಹೇಳಲೇಬೇಕು, ನನಗಂತೂ ತುಂಬ ಇಷ್ಟ. ಅದನ್ನು ಮುಗಿಸ್ಕೊಂಡು ಒಳಗಡೆ ಹೋಗಿ ಅಲ್ಲಿ ಫಸ್ಟು ಪ್ರಹ್ಲಾದ ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು ನಂತರ ಶ್ರೀನಿವಾಸ ಗೋವಿಂದ ಸ್ವಾಮಿ ದರ್ಶನ ಮಾಡಿ ರಾಧಾಕೃಷ್ಣ ದರ್ಶನಕ್ಕೂ ಮುಂಚೆ ರಾತ್ರಿಗೆ ತುಂಬ ಚೆನ್ನಾಗಿತ್ತು ವ್ಯೂ. ಆ ವ್ಯೂ ಚೆನ್ನಾಗಿದೆ ಅಂತ ಆ ವ್ಯೂನ ವಿಡಿಯೋ ಮಾಡಿಕೊಂಡು ಹಾಗೆ ಅಲ್ಲೂ ನಮ್ದೊಂದು ಫೋಟೋ ತಕ್ಕೊಂಡು ಒಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ಒಂದು ಕಡೆ ಭಜನೆ, ಇನ್ನೊಂದು ಕಡೆ ಜನ್ಮಾಷ್ಟಮಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಆದರೂ ಜನ ಏನು ಕಮ್ಮಿ ಇರಲಿಲ್ಲ, ತುಂಬ ಜನ ಇದ್ರು. ಎಲ್ಲ ಕಡೆ ಪೊಲೀಸ್ ಇದ್ರು, ಎಲ್ಲ ಕಡೆ ಸೆಕ್ಯೂರಿಟೀಸ್ ಇದ್ರು. ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ರು. ಅಲ್ಲಿ ರಾಧಾಕೃಷ್ಣ ಅವರ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡಿ ಕೆಳಗಡೆ ಹೊರಟ್ವಿ. ಅಲ್ಲಿ ನಾವು ರಿಟರ್ನ್ ಗಿಫ್ಟ್ ತಗೋಬೇಕಿತ್ತು. ಆ ರಿಟರ್ನ್ ಗಿಫ್ಟ್ ತಗೊಂಡು ಫುಡ್ ಕೋರ್ಟ್ ಕಡೆಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಖಾಲಿ ಹೋಗಿತ್ತು. ನನಗಂತೂ ಪುಳಿಯೋಗರೆ ತುಂಬ ಇಷ್ಟ. ಕೊನೆಯದಾಗಿ ಎರಡು ಪುಳಿಯೋಗರೆ ಉಳಿದಿತ್ತು. ಅದನ್ನ ತಗೊಂಡು ತಿನ್ಕೊಂಡು ದೇವಸ್ಥಾನದ ಪ್ರಸಾದನೂ ತಿನ್ನೋಣ ಅಂತ ಆ ಕಡೆ ಬಂದ್ವಿ. ಅಲ್ಲೂ ಕೂಡ ಜನ್ಮಾಷ್ಟಮಿ ತಯಾರಿ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಕೊಡೋ ಪೊಂಗಲ್ನು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನಡೀತಿದ್ರಿಂದ ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೆ ಬೋರ್ಡ್ ನೋಡ್ಕೊಂಡು ಅಂತೂ ಇಂತೂ ಹೊರಗಡೆ ಬಂದ್ವಿ. ಸೊ ನಾ ಇದನ್ನ ಇಸ್ಕಾನಿಂದ ತಂದಿದ್ದೀನಿ. ಇದೊಂದು ಇದು ಬಂದು ನೆಕ್ಸ್ಟ್ ಇದು ಓಪನ್ ಮಾಡಿ ತೋರಿಸಿ ಏನಿದೆ ಅಂತ. ನೋಡಿ, ಈ ಥರ ಚೂಲ ಇದೆ. ರಿಟರ್ನ್ ಗಿಫ್ಟ್ಗೆ ಅಂತ ತಂದಿದ್ದೀನಿ. ಈ ಥರ ಚೂಲ ಇದೆ. ಇದನ್ನು ಒಂದು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಅಂಬೇಗಲ್ ಕೃಷ್ಣ ಇದ್ದಾರೆ, ಜೂಲ ಇದೆ, ಫುಲ್ ಮಾಡೋಕ್ಕೆ ರೋಪ್ ಇದೆ. ಇದು ತುಂಬ ಬ್ಯೂಟಿಫುಲ್ ಆಗಿದೆ ಇದು. ಸೊ ಇದನ್ನು ರಿಟರ್ನ್ ಗಿಫ್ಟ್ಗೆ ಅಂತ ತಂದಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ತಂದೆ. ಸೊ ಇದೊಂದು ತಂದಿದ್ದೀನಿ. ಇದಾದಮೇಲೆ ಈ ಥರದ್ದು ಸುಮಾರು ಪೀಸಸ್ಗಳು ತಂದಿದ್ದೀನಿ ಒಳಗಡೆ. ಇದಾದಮೇಲೆ ಒಂದು ಎಸೆನ್ಷಿಯಲ್ ಆಯಿಲ್ ತಂದಿದ್ದೀನಿ, ಲ್ಯಾವೆಂಡರ್ ಫ್ಲೇವರ್ದು. ಅದು ಓಪನ್ ಮಾಡಿ ತೋರಿಸೋದಾದ್ರೆ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ. ನಂಗೆ ಅವಾಗ ಇಷ್ಟ ಆಯಿತು, ಅಲ್ಲೇ ಇಷ್ಟ ಆಯಿತು. ಇದು ಲ್ಯಾವೆಂಡರ್ ಫ್ಲೇವರು. ಇದಕ್ಕೊಂದು ಡ್ರಾಪ್ ಹಾಕೊಳ್ಳೋಕ್ಕೆ ಅದನ್ನು ಕ್ಯಾಪ್ ತೆಗೆದು ಇದನ್ನ ಅಟ್ಯಾಚ್ ಮಾಡ್ಕೋಬೇಕಂತ. ಅಂದರೆ ಒಂದೊಂದೇ ಡ್ರಾಪ್ ಬೀಳೋದಕ್ಕೆ. ನೆಕ್ಸ್ಟು ಇನ್ನೊಂದು ಕೃಷ್ಣ ತಂದಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ.
ಇದೊಂದು, ಸೊ ಇದೊಂದು ಈ ಥರ ರಿಟರ್ನ್ ಗಿಫ್ಟ್ ತೊಗೊಂಬಂದಿದ್ದೀನಿ. ಹೇಗಿತ್ತು, ನಾನು ತುಂಬ ದಿನ ಆದಮೇಲೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬ ದಿನ 6 ತಿಂಗಳ ಆಯಿತು. ನಾನು ಪ್ರತಿ ವರ್ಷ ಜನ್ಮಾಷ್ಟಮಿ ಹಿಂದಿನ ದಿನ ಇಸ್ಕಾನ್ಗೆ ಹೋಗ್ತೀನಿ. ನನಗೆ ಕೃಷ್ಣ ಮತ್ತು ಆಂಜನೇಯ ಅಂದರೆ ತುಂಬ ಇಷ್ಟ. ಯಾವಾಗಲೂ ಜನ್ಮಾಷ್ಟಮಿ ಹಿಂದಿನ ದಿನ ನಾನು ಕೃಷ್ಣ ಟೆಂಪಲ್ಗೆ ಹೋಗ್ತೀನಿ. ಹೋಗಿ ಪೂಜೆ ಮಾಡಿಸ್ಕೊಂಡು ದರ್ಶನ ತೊಗೊಂಡು ಬರ್ತೀನಿ. ಬಿಕಾಸ್ ಇದು ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಮನೆಯಲ್ಲಿ ಪೂಜೆ ಇರುತ್ತೆ, ಹಾಗಾಗಿ ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಮುಂಚೆನೇ ಹೋಗಿ ಬಂದ್ಬಿಡ್ತೀನಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.